ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆನಂದ್ ಪಿಕ್ಚರ್ ಎಷ್ಟನೇ ಇಸ್ವಿದಲ್ಲಿ ಬಂದಿದ್ದಣ್ಣ? 84ರಲ್ಲಿ ಬಂದಿತ್ತು, 85ರಲ್ಲಿ ಬಂದಿತ್ತು. ಆನಂದ್ ಪಿಕ್ಚರ್ ಎಂಥ ಪಿಕ್ಚರ್ ಅದು, ಎಷ್ಟು ವರ್ಷ ಓಡ್ತು? 1 ವರ್ಷ ಓಡ್ತಣ. ನಾವು ಕಾರ್ಪೊರೇಷನ್ ಸೆಂಟ್ರಲ್ ಮೇನ್ಕಾ ಟ್ಯಾಕ್ಸಲ್ಲಿ ಓಡಿದ್ದು ಆನಂದ್ ಪಿಕ್ಚರು. ಆವಾಗ ಎಷ್ಟು ಓಡ್ತು? 1 ವರ್ಷ ಓಡ್ತಣ. ಆವಾಗ ಆಮೇಲೆ ವಿಷ್ಣುವರ್ಧನ್ದು ಬಂಧನ, ವಿಷ್ಣುವರ್ಧನ್ ಭಕ್ತರು ಎಲ್ಲ. ಶಿವರಾಜ್ ಕುಮಾರ್ ಅಂದರೆ ಫೇಮಸ್ಸು. ಆವಾಗ ಆ ಯಪ್ಪ ಅಂದರೆ ಒಳ್ಳೆ ಸ್ಟೈಲು. ಇವಳು ಏನ ಹೆಸರು? ಸುಮ್ಮಲ ಇಲ್ಲ, ಯಾಕಣ್ಣ ಹಂಗೆ ಹೇಳ್ತೀವಿ? ಹಿರಿಯರು ಶಿವರಾಜ್ ಕುಮಾರು ಅಂದರೆ ಸುಧಾರಾಣಿ. ಆ ಕಾಲದಲ್ಲಿ ಆ ಥರ ಸಾಂಗು, ಆ ಥರ ಡ್ಯಾನ್ಸು ಮಾಡೋಕ್ಕಾಗಲ್ಲ ಗೌಡ್ರೆ, ಯಾರಿಗೇ ಆಗಲ್ಲ. ನಾವು 83ರಲ್ಲಿ ಬೆಂಗಳೂರು ಬಂದಿವಿ. ನಾವು ಚಿಕ್ಕ ಹುಡುಗನೇ ಇದ್ದೀವಿ. ನಾವು ತೆಲುಗವ್ರೆ, ಆದರೂ ಕಾರಣ ಅಂದರೆ ನನಗೆ ಬೋಲ್ ಇಷ್ಟ. ಕ್ರೇಜ್ ಇದೆ ಈ ಸಿನಿಮಾದಲ್ಲಿ? ಶಿವಣ್ಣವ್ರ ಕ್ರೇಜ್ ಇದೆ ಅಥವಾ ರಾಮಚರಣ್ ಕ್ರೇಜ್ ಇದೆಯಾ? ಇವು ಹುಡುಗ ಚಿಕ್ಕ ಹುಡುಗ, ಇವನು ಚಿಕ್ಕ ಹುಡುಗ, ಎಷ್ಟು ಬಾಡಿ ಒಂಥರ ಮಾಮೂಲು. ಚಿರಂಜೀವಿ ಮಗ ಅಷ್ಟೇ. ಅಣ್ಣನಿಗೆ ಮರ್ಯಾದೆ ಕೊಡ್ತಾರೆ ಹೊತ್ತು ಇವನು ಕೊಡಲ್ಲ. ಆಮೇಲೆ ಅವ್ರ ಅಪ್ಪನ ಕೊಡ್ತಾರೆ, ಯಾರಿಗೆ? ಚಿರಂಜೀವಿ ಕೊಡ್ತಾರೆ. ಯಾಕಂದರೆ ಶಿವಣ್ಣ ಇದ್ದರೆ ಮಾತ್ರ ಇವನು ಮರ್ಯಾದೆ ಕೊಡ್ತಾರೆ. ಚಿಕ್ಕ ಹುಡುಗ ಅಂದರೆ ಚಿಕ್ಕ ಹುಡುಗ ಅಷ್ಟೇ. ಇದು ಹೇಳ್ತೀನಿ. ಇದು ವಾಸ್ ಓ ಮಾರ್ಕೆಟ್ ಬಂತು ಸ್ವಾಮಿ, ಮಾರ್ಕೆಟ್ ಬಂತು. ಯಾಕಂದರೆ ಇವಾಗ ಕನ್ನಡ ಬಿಡಬೇಕು ನನಗೆ, ಎರಡು ಶೋ ಹಾಕಬೇಕು. ನಾನು ಕನ್ನಡನೂ ತೆಲುಗು ಹಾಕ್ಲಿ. ಶಿವಣ್ಣ ಇದ್ದರೆ ಮಾತ್ರ ಒಳ್ಳೆ ಸಿನಿಮಾ. ಶಿವಣ್ಣ ಅಂದರೆ ಹಳೆ ಸ್ಟೋರಿ. ಇವಾಗ ಅಣ್ಣನಿಗೆ ಎಷ್ಟು ವಯಸ್ಸು? 58 ವಯಸ್ಸು, ಆ ಥರ ಸ್ವಾಮಿ. ಗೊತ್ತು ಸ್ವಾಮಿ, ಗೊತ್ತು. ಅಣ್ಣ ಅಂದರೆ ಶಿವಣ್ಣ ಅಂದರೆ ಪುನೀತ್ ಇಲ್ಲ. ಪುನೀತ್ ಇದ್ದರೆ ಬೆಂಗಳೂರು ಆಡ್ತಾಯಿತ್ತು. ಟ್ರೈಲರ್ ನೋಡಿದ್ರಾ ಈ ಸಿನಿಮಾದು? ನೋಡಿಲ್ಲ ಗೌಡ್ರೆ. ಇವತ್ತು ಸಿನಿಮಾ ನೋಡಕ್ ಕಾಯ್ತಾ ಇದ್ದೀರಾ? ಎಲ್ಲ ನಾನು ಕೆಲಸ ಮಾಡ್ತೀನಿ ಇಲ್ಲೇ. ನೀವು ಸಿನಿಮಾ ನೋಡಬಾರ್ದಂತ ಇದೆಯಾ? ನೋಡ್ತೀನಿ, ಹಂಗಲ್ಲ. ಚೆನ್ನಾಗಿರಲಿ ಅಂದರೆ ಅಣ್ಣ ಅಂದರೆ ಶಿವರಾಜ್ ಕುಮಾರ್ ಅಂದರೆ ನನಗೆ ಇಷ್ಟ. ಆ ಥರ ಆಯ್ತು ಸ್ವಾಮಿ. ಒಳ್ಳೆ ಸಂಭ್ರಮ ಮಾಡ್ತೀರಾ? ಹಾಂ ಸ್ವಾಮಿ. ಏನಾದ್ರು ಸಾಂಗ್, ಏನಾದ್ರು ಡೈಲಾಗ್? ಏನು ಬೇಡ ಸ್ವಾಮಿ, ಏನು ಬೇಡ. ಏನು ಡೈಲಾಗ? ಏನು ಹೇಳ್ತೀರಿ? ಶಿವಣ್ಣಗೆ ಏನಾರು ಹೇಳೋದಾದ್ರೆ ಹೇಳಿ. ಏನು ಹೇಳ್ತೀವಿ? ಅದು ಓಮ್ ಪಿಕ್ಚರ್ ಹೇಳ್ಬೇಕು. ಬೇಡ ಬಿಡಿ, ಬೇಡ. ಬೇಡ ಬೇಡ. ಜೋಗಿ ಓಮ್ ಪಿಕ್ಚರ್ ಬೇಡ. ಆಯ್ತು, ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.